ನೀವೇನಾದರೂ 90 ಡೇಸ್ ಆಗಿರೋಂಥ ಪಪ್ಪಿನ ನಿಮ್ಮ ಮನೇಲಿ ಸಾಕ್ತಾ ಇದ್ದರೆ ಅದಕ್ಕೆ ಎಷ್ಟು ಟೈಮ್ ಫೀಡ್ ಮಾಡಬೇಕು, ಏನು ಫೀಡ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಲಿ ಫೀಡ್ ಮಾಡಬೇಕು, ಚಿಕನ್ ಸೇಫಾ, ಈ ಟೈಮಲ್ಲಿ ಚಿಕನ್ ಕೊಡ್ಬೋದೋ ಬೇಡವೋ, ಇಲ್ವೋ ಅಂದರೆ ಹೋಮ್ ಮೇಡ್ ಕೊಡ್ಬೋದೋ ಬೇಡವೋ ಅಂತ ಒಂದು ಡೌಟ್ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟು ಡೌಟ್ನ ನಾನು ಕಳಿಸ್ತೀನಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಕಮೆಂಟ್ಸ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಸ್ವೈಪ್ ಮಾಡಿದ ತಕ್ಷಣ ಐಪ್ ಅಂತ ಒಂದು ಬಟನ್ ಸಿಗುತ್ತೆ. ಐಪ್ ಮಾಡೋದ್ರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ, ವಿಡಿಯೋ ತಡ ಮಾಡ್ದಿಲ್ದಂಗೆ ಈ 90 ಡೇಸ್ ಮೇಲಿರೋಂಥ ಪಪ್ಪೀಸ್ಗಳನ್ನ ಯಾವ ರೀತಿ ನೋಡ್ಕೊಳ್ಳೋದು ಮನೆಯಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ. ಇದೊಂದು 5 ಮಂತ್ ಆಗಿದೆ, ಅಂದರೆ 4.5 ಆಗಿದೆ ಇದ್ರದ್ದು. ಇವೆರಡು ಈಗ 90 ಡೇಸ್ಗೆ ರೀಚ್ ಆಗ್ತಿರೋಂಥ ಪಪ್ಪೀಸ್ಗಳು ಇವೆರಡು. ಸೊ ನೋಡಿದ್ರಲ್ಲ, ಇವಕ್ಕೆ ಎಷ್ಟು ಟೈಮ್ ಫೀಡ್ ಮಾಡಬೇಕು, ಏನು ಫೀಡ್ ಮಾಡಬೇಕು ಅಂತ ಹೇಳ್ಕೊಂಡ್ಬಿಡ್ತೀನಿ. ಬನ್ನಿ. ಫಸ್ಟ್ನೇ ಸ್ಟೆಪ್ ಬಂದು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು ಈ ಫೇಸ್ನ, ಗ್ರೋತಿಂಗ್ ಫೇಸ್ನ ಯಾವ ರೀತಿ ಇರುತ್ತೆ ಅಂತ. ಏನಕ್ಕೆ ಅಂದರೆ ಈ ಫೇಸ್ನ ಅರ್ಥ ಮಾಡ್ಕೊಬೇಕು ಅಂತಂದರೆ ಈ ಫೇಸಲ್ಲಿ ಮೇಯ್ನಾಗಿ ಮಸಲ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು ಮತ್ತು ಆರ್ಗನ್ಸ್ ಆಗಿರ್ಬೋದು ಡೆವಲಪ್ ಆಗೋದು ಇದೇ ಫೇಸಲ್ಲಿ. ಸೊ ನೀವು ಈ ಫೇಸ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಯಾವಾಗ ನೀವು ರಾಂಗ್ ಫೀಡಿಂಗ್ ಮೆಥಡ್ನ ಯೂಸ್ ಮಾಡ್ತೀರಾ ಆವಾಗ ಓವರ್ ಫೀಡಿಂಗ್ ಮಾಡಿಬಿಟ್ಟು ಒಬೆಸಿಟಿ ಬರ್ಸೋದಾಗಿರ್ಬೋದು, ಪೂರ್ ಇಮ್ಯುನಿಟಿ ಆಗಿರ್ಬೋದು, ಲೂಸ್ ಮೋಷನ್ ಆಗಿರ್ಬೋದು, ಮತ್ತು ಮಸಲ್ಲು ಅಷ್ಟು ಡೆವಲಪ್ ಆಗದಿಲ್ದಿರ ಆಗ್ಬೋದು. ಇಷ್ಟೆಲ್ಲ ಬಂದ್ಬಿಟ್ಟು ಯಾವಾಗ ರಾಂಗ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಆವಾಗ ಆಗೋಂಥದ್ದು. ಈಗ ಸಿಂಪಲಾಗಿ ಹೇಳ್ಕೊಂಡು ಕೊಡ್ತೀನಿ ನಿಮಗೆ. ಯಾವ ಈ ಏಜಲ್ಲಿ ಅಂದರೆ 3 to 4 ಮಂತ್ಸ್ ಆಗಿರ್ಬೋದು, 4 to 5 ಮಂತ್ಸ್ ಆಗಿರ್ಬೋದು, 5 to 6 ಮಂತ್ ಆಗಿರ್ಬೋದು, ಇವಾಗ ಎಷ್ಟು ಕೊಡಬೇಕು ಊಟ ಅಂತ. ನಾರ್ಮಲಾಗಿ 3 to 4 ಮಂತ್ಸ್ ಆಗಿದ್ದರೆ ನೀವು ಎಷ್ಟು ಟೈಮ್ ಕೊಡಬೇಕು ಅಂತಂದರೆ, ನಾರ್ಮಲಾಗಿ 3 to 4 ಮಂತ್ಸ್ ಆಗಿದ್ದರೆ ನೀವು ಒಂದು 4 ಟೈಮ್ಸ್ ಕೊಡಬೇಕಾಗುತ್ತೆ. ಅದು ಕೂಡ ನೀವು ಪೋಷನ್ ಥರ ಕೊಟ್ಕೊಂಡು ಅಭ್ಯಾಸ ಮಾಡ್ಕೊಂಬನ್ನಿ. ಈ ಥರ ಮಾಡ್ಕೊಂಬಂದರೆ ನಿಮಗೆ ಏನೇನೆಲ್ಲ ಪ್ರಾಬ್ಲಮ್ ಹೋಗುತ್ತೆ ಅಂದರೆ, ಊಟ ತಿನ್ಬೇಕಾದ್ರೆ ಸಡನ್ನಾಗಿ ಕೈ ಇಟ್ಟರೆ ಕಚ್ಚಕ್ಕೆ ಬಂದುಬಿಡ್ತಾವೆ ನನ್ನ ನಾಯಿಗಳು. ಅದಕ್ಕೋಸ್ಕರ ಟ್ರೈನಿಂಗ್ ಬಿಡ್ತೀರಾ, ಈ ನೆಸೆಸಿಟಿನೇ ಇಲ್ಲ. ಏನಕ್ಕೆ ಅಂತಂದರೆ ನೀವು ಯಾವಾಗ ಈ ಥರ ಎಲ್ಲ ನೀವೇ ಚಿಕ್ಕದಾಗಿ ಟ್ರೈನಿಂಗ್ ಮಾಡ್ಕೊಂಬರ್ತೀರಾ ಆಗ ಎಷ್ಟೋ ಮುಂದೆ ಸೋಷಲೈಸ್ ಮಾಡ್ಕೊಂಬರ್ತೀರಾ ಚಿಕ್ಕ ವಯಸ್ಸಲ್ಲೇ, ಮುಂದೆ ಎಷ್ಟೋ ಅನಾಹುತ ಆಗೋದನ್ನ ತಪ್ಪಿಸ್ಕೊಬೋದು. 4 to 5 ಮಂತ್, ಇವಾಗ 3 to 4 ಮಂತ್ಗೆ ಒಂದು 4 ಟೈಮ್ಸ್ ಆಗಿರ್ಬೋದು, 4 to 5 ಮಂತ್ ಆಗಿರೋಂಥದ್ದಕ್ಕೆ 1 ಟೈಮ್ ರೆಡ್ಯೂಸ್ ಮಾಡ್ಕೊಂಬನ್ನಿ. ಸೇಮ್ 5 to 6 ಮಂತ್ ಆಗಿರ್ಬೋದು, ಅದಕ್ಕೂ ಕೂಡ 2 to 3 ಟೈಮ್ಸ್ ಕೊಡಬೇಕಾಗುತ್ತೆ. ಇದನ್ನು ನೀವು 9 ತಿಂಗಳು ತನಕ ಫಾಲೋ ಮಾಡ್ಬೋದು. ಬಟ್ ಏನಂತಂದರೆ ಪ್ರಾಪರ್ ಎಸೆನ್ಷಿಯಲ್ ನ್ಯೂಟ್ರಿಷನ್ಸ್ ಇರಬೇಕು, ಜೊತೆಗೆ ಬ್ಯಾಲೆನ್ಸ್ಡ್ ಆಗಿರಬೇಕು, ಮತ್ತು ಊಟ ಎಷ್ಟು ಆಗ್ತೀರ ಅನ್ನೋದು ಕೂಡ ನಿಮಗೆ ಸೂಪರ್ವಿಷನಲ್ಲಿ ಇರಬೇಕು. ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಬರ್ತೀರಾ ಅಂತಂದರೆ ಯಾವುದೇ ರೀತಿ ಒಬೆಸಿಟಿ ಆಗಿರ್ಬೋದು, ಅಂಡರ್ ವೇಟ್ ಆಗಿರ್ಬೋದು, ಓವರ್ ವೇಟ್ ಆಗಿರ್ಬೋದು, ಈ ಫುಡ್ ರಿಲೇಟೆಡ್ ಅಂದರೆ ಫುಡ್ ಓರಿಯೆಂಟೆಡ್ ನಾಯಿಗಳು ಇರ್ತಾವಲ್ಲ, ಗೋಲ್ಡನ್ ರಿಟ್ರೀವರ್ ಆಗಿರ್ಬೋದು, ಬೀಗಲ್ ಆಗಿರ್ಬೋದು, ಲ್ಯಾಬ್ರಡಾರ್ ಆಗಿರ್ಬೋದು, ಈ ಥರವನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಈಸಿ ಆಗುತ್ತೆ. ಜೊತೆಗೆ ಒಬೆಸಿಟಿನ ಕಮ್ಮಿ ಮಾಡಿಸಿ, ಹಿಪ್ ಡಿಪ್ಲಿಸಿ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಎಷ್ಟೊಂದು ಕಾಯಿಲೆಗಳಿವೆ, ಅವೆಲ್ಲ ಬರ್ದಿರೋ ಥರ ನೀವು ಆರಾಮಾಗಿ ನೋಡ್ಕೊಬೋದು. ಒಂದು ಆ್ಯಡ್ ಮಾಡ್ಕೊಂಬೋದಕ್ಕೆ. ಮತ್ತು ಊಟದ ವಿಷಯದಲ್ಲಿ ಏನಂತಂದರೆ, ಲವ್ನ ತೋರಿಸ್ಬೇಕು, ಊಟದಲ್ಲಿ ಜಾಸ್ತಿ ತೋರ್ಸೋಕೆ ಹೋಗಬೇಡಿ. ಊಟದ ಟೈಮಲ್ಲಿ ಮತ್ತು ನೀರು ಕರೆಕ್ಟ್ ಟೈಮಿಗೆ ನೀರು ಇಡಬೇಕು. ಮತ್ತು ಫಿಕ್ಸ್ಡ್ ಟೈಮ್ ಅಂತ ಏನು ಮಾಡ್ಕೊಂಡಿರ್ತೀರ ಊಟಕ್ಕೆ, ಆಗ ಕರೆಕ್ಟ್ ಟೈಮಿಗೆ ಊಟ ಶೆಡ್ಯೂಲ್ ಮಾಡ್ಕೊಂಬನ್ನಿ. ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಮನಸ್ಸೋ ಇಚ್ಛೆಂಗೆ ಹಾಕೋಕೆ ಹೋಗಬೇಡಿ. ಊಟನ ಏನೇ ಹಾಕಲಿ, ನೀವು ಕಿಬ್ಬಲ್ಸ್ ಹಾಕಿ, ಹೋಮ್ ಮೇಡ್ ಫುಡ್ ಹಾಕಿ, ಚಿಕನ್ ಹಾಕಿ, ಏನೇ ಹಾಕಿ ಕರೆಕ್ಟಾಗಿ ಲಿಮಿಟಾಗಿ ಇರಬೇಕು, ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ಫುಡ್ನ ತಿನ್ಬೇಕಾದ್ರೆ ಬಾಯಿ ಹತ್ರ ಕೈ ಇಕ್ಕೋದಾಗಿರಲಿ, ಆ್ಯಕ್ಟಿವಿಟಿ ಮಾಡಿಸಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಫುಡ್ ಅಗ್ರೆಷನ್ ಅನ್ನೋದು ಕಲಿಯಲ್ಲ. ಫುಡ್ ಅಗ್ರೆಷನ್ ಅನ್ನೋದು ಒಂದು ಸತಿ ಕಲಿತ್ರೆ ಆಮೇಲೆ ಯಾವುದು ಬಿಡಲ್ಲ. ಈಗ ಮೇಯ್ನಾಗಿ ನಿಮ್ಗೆಲ್ಲರಿಗೂ ಏನು ಗೊತ್ತಾಯಿತು, ಎಷ್ಟು ಟೈಮ್ ಫುಡ್ಡು ಫೀಡ್ ಮಾಡಬೇಕು ಅಂತ ಗೊತ್ತಾಯಿತು. ಆ ಫೀಡಿಂಗ್ ಮಾಡ್ತೀವಲ್ಲ ಅದರಲ್ಲಿ ಎಷ್ಟಿರಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ಈ ಫೇಸು ತುಂಬಾ ಇಂಪಾರ್ಟೆಂಟು. ಸೊ ಈ ಫೇಸಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಂಡು ಕೊಡ್ತೀನಿ. ಇವಾಗ ಒಂದು ಬಾಡಿ ವೆಯ್ಟ್ ಅಂದರೆ ನೀವು ರಫಾಗಿ ತೊಗೊಳ್ಳಿ. ಈಗ ಒಂದು 10 kg ಇತ್ತು ಅಂದ್ಕೊಳ್ಳಿ ಒಂದು ನಾಯಿ, ಇಲ್ಲಾಂದರೆ 6 kg ಇತ್ತು ಅಂದ್ಕೊಳ್ಳಿ ಒಂದು ಪಪ್ಪಿ. ನಾರ್ಮಲಾಗಿ 6 kg ಇರುತ್ತೆ. ಇದಕ್ಕೆ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಒಂದು 5% 7% ಅದ್ರ ಬಾಡಿ ವೆಯ್ಟ್ಗೆ ಅದ್ರ ಪರ್ಸೆಂಟೇಜ್ ಬೇಕಾಗುತ್ತೆ ಊಟ. ಅಂದರೆ ಒಂದು ದಿನಕ್ಕೆ 5% ಅಂದರೆ ಎಷ್ಟಾಯಿತು, 300 ಗ್ರಾಮ್ ಆಯಿತು. ಇಲ್ಲಾಂದರೆ 7% ಅಂತಂದರೆ ಒಂದು 420 ಗ್ರಾಮ್ಸ್ ಆಯಿತು. ಇದೇ ರೀತಿ ನೀವು 10 kg ತೊಗೊತೀರಾ ಅಂದರೆ ಒಂದು 500 ಗ್ರಾಮ್ ಪರ್ ಡೇ ಆಯಿತು. ಇದನ್ನು ನೀವು 3 ಮೀಲ್ ಇಲ್ಲ 4 ಮೀಲ್ಗೆ ಡಿವೈಡ್ ಮಾಡ್ತೀರಾ ಅಂದರೆ ನಿಮ್ಮ ಇಷ್ಟ. ಇವಾಗ 3 ಮೀಲಿಗೆ ಡಿವೈಡ್ ಮಾಡ್ತೀರಾ ಅಂದರೆ 100 ಗ್ರಾಮ್ ಬರುತ್ತೆ. ಬೆಳಗ್ಗೆ 100 ಗ್ರಾಮ್, ಮಧ್ಯಾಹ್ನ 100 ಗ್ರಾಮ್, ಸಂಜೆ 100 ಗ್ರಾಮ್, ಈ ಥರ ಡಿವೈಡ್ ಮಾಡಿಬಿಟ್ಟು ನೀವು ಕೊಡಬೇಕಾಗುತ್ತೆ. ಇದೇ ರೀತಿ ನೀವು ಯಾವುದೇ ಇರಲಿ ಅದ್ರ ಬಾಡಿ ವೆಯ್ಟ್ ತಕ್ಕನಂಗೆ ಕೊಡಬೇಕಾಗುತ್ತೆ. ಈಗ ಅದು ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಏನಕ್ಕೆ ಅಂತಂದರೆ, ಈ ಜರ್ಮನ್ ಶಫರ್ಡ್ ಆಗಿರ್ಬೋದು, ಇಂಥ ಲಾರ್ಜ್ ಬ್ರೀಡ್ ಅಂತ ಗೇಂಟ್ ಬ್ರೀಡ್ಸ್ ಆದರೆ ನಾರ್ಮಲಾಗಿ ಯೂಶ್ವಲಿ ವೇರೀಸ್ ಆಗುತ್ತೆ. ಅದು ನಾನೊಂದು ರಫ್ ಟೆಕ್ನಿಕ್ನ ನಿಮಗೆ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಂದರೆ ಓವರ್ ಫೀಡಿಂಗ್ ನಿಲ್ಲಿಸ್ಬೋದು ನೀವು ಇದರಿಂದ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ನಾವು ಹೋಮ್ ಮೇಡ್ ಫುಡ್ನ ನಾಯಿ ಮರಿಗಳಿಗೆ ಕೊಡ್ಬೋದಾ ಅಂತ. ಹೌದು, ಕೊಡ್ಬೋದು. ಆಫ್ಟರ್ 3 ಮಂತ್ಸ್ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು. ಏನು ಕೊಡ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಜೊತೆಗೆ ನೀವು ಸಡನ್ನಾಗಿ ಸ್ಟಾರ್ಟರ್ ಫುಡ್ ಇರ್ಬೋದು, ಸೆರ್ಲ್ಯಾಕ್ ಇರ್ಬೋದು, ಇದರಿಂದ ಡೈರೆಕ್ಟಾಗಿ ಹೋಮ್ ಮೇಡ್ ಫುಡ್ಡೇ ಕೊಡೋಂಗಿಲ್ಲ. ಅಂದರೆ ಸ್ಟಾರ್ಟರ್ ಫುಡ್ ಹಾಕ್ತಿರ್ತೀರಾ, ಈಗ ಸಡನ್ನಾಗಿ ಅನ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀರಾ, ಹಂಗೆ ಮಾಡಿದ್ರೆ ಲೂಸ್ ಮೋಷನ್ ಆಗಿಬಿಡುತ್ತೆ. ಸೊ ಅಂದರೆ ಒಂದು ಸ್ವಲ್ಪ
ಇದು 70% ಹಳೇದು ಕೊಡ್ತಾ ಇರೋ ನೀವು ಫುಡ್ನ, 30% ಹೊಸದು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 40%, ನೆಕ್ಸ್ಟ್ 50% ಹಂಗಂಗೆ ಮಾಡ್ಕೊಂಡು ಗ್ರ್ಯಾಜುವಲ್ ಚೇಂಜಸ್ ಆದಂಗೆ 100%ಗೆ ಬಂದಾದಮೇಲೆ ಸೂಟೇಬಲ್ ಆಗುತ್ತೆ. ಜೊತೆಗೆ ನೀವು ಮನೆಯಲ್ಲಿರುವಂಥ ಸೇಫ್ ಫುಡ್ಸ್ನ ನಾವು ಏನೇನು ಕೊಡ್ಬೋದು ಅಂತ ನೀವು ಕೇಳಿದ್ರೆ, ಬಾಯ್ಲ್ಡ್ ರೈಸ್ ಕೊಡ್ಬೋದು ಸ್ಮಾಲ್ ಕ್ವಾಂಟಿಟಿಲಿ, ಮತ್ತು ಕ್ಯಾರೆಟು, ಪಂಪ್ಕಿನ್ನು ಈ ಥರ ವೆಜಿಟೇಬಲ್ಸ್ ಇದೆ. ನಾನು ವೀಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಮತ್ತು ಎಗ್ ಕೊಡ್ಬೋದು ನೀವು. ಅದಾದಮೇಲೆ ಮೊಸರು ಕೊಡ್ಬೋದು. ಏನೇನು ಕೊಡಬಾರ್ದು ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ ಇದೆ ಮೇಯ್ನಾಗಿ ಬರೋಂಥದ್ದು ಇದೆ. ಚಾಕ್ಲೇಟ್ಗಳು ನೀವು ತಿನ್ನೋಂಥದ್ದು ಇವು ಯಾವುದು ಕೂಡ ಒಂಚೂರು ಸೋಗಿಸ್ಬೇಡಿ, ಲೈಫ್ ಲಾಂಗ್ ಸೋಗಿಸ್ಬೇಡಿ. ಇವೆಲ್ಲ ಕೊಟ್ಟರೆ ಏನಾಗುತ್ತೆ ಅಂತಲೂ ವೀಡಿಯೋ ಮಾಡಿದ್ದೀನಿ, ಒಂದ್ಸತಿ ನೋಡ್ಕೊಂಬನ್ನಿ. ಜೊತೆಗೆ ಮೇಯ್ನಾಗಿ ಏನೇನು ಕೊಡಬಾರ್ದು, ಜೊತೆಗೆ ಮೇಯ್ನಾಗಿ ಇನ್ನೊಂದು ಎಲ್ಲರೂ ಮಾಡೋಂಥ ತಪ್ಪೇನು ಗೊತ್ತಾ, ನಾವು ತಿಂದುಬಿಟ್ಟಿರ್ತೀವಲ್ಲ ಮೂಳೆಗಳು, ಇವಾಗ ಚಿಕನ್ ತಿಂದಮೇಲೆ ಮೂಳೆ ಬರುತ್ತೆ, ಮಟನ್ ತಿಂದಮೇಲೆ ಮೂಳೆ ಮಿಕ್ಕಿರುತ್ತೆ, ಅಂಥ ಮೂಳೆಗಳ್ನ ಅವುಗಳಿಗೆ ಕೊಟ್ಬಿಟ್ಟು ಎಂಕರೇಜ್ ಮಾಡೋಂಥದ್ದು ಸ್ಟಾಪ್ ಮಾಡಲೇಬೇಕು ನೀವು. ನೆಕ್ಸ್ಟು ಚಿಕನ್ನ ಪಪ್ಪೀಸ್ಗೆ ಕೊಡ್ಬೋದಾ ಅಂದರೆ, ಈ 90 ಡೇಸ್ ಆಗಿರೋಂಥ ಪಪ್ಪೀಸ್ಗೆ ಚಿಕನ್ ಕೊಡ್ಬೋದು ಅಂತ ಕೇಳಿದ್ರೆ ವಾರದಲ್ಲಿ 2ರಿಂದ 3 ಸತಿ ಕೊಡ್ಬೋದು ಇದನ್ನು. ಅದರಲ್ಲೂ ಅಷ್ಟೇ ಕಮ್ಮಿ ರೇಷೋದಲ್ಲಿ ಕೊಟ್ಬಿಟ್ಟು ಚೆಕ್ ಮಾಡಿ ನೋಡಿ. ಏನಕ್ಕೆ ಒಂದೊಂದು ಇಂಟಾಲೆನ್ಸ್ ಇರ್ತವೆ ಚಿಕನ್ಗೆ, ಅಂಥವಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಗೊತ್ತಾಗಲ್ಲ, ಲೂಸ್ ಮೋಷನ್ ಆಗ್ಬೋದು, ಚಾರು ಈ ಥರ ಆಗ್ಬೋದು. ಈ ಥರ ಪ್ರಾಬ್ಲಮ್ನ ಆಗದಿಲ್ದಂಗೆ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಸೂಪರ್ವಿಷನಲ್ಲಿ ನೋಡ್ಕೊಂಡು ಕೊಡಬೇಕಾಗುತ್ತೆ. ಯಾವ ಥರ ಕೊಡ್ಬೋದು ಈ ಚಿಕನ್ ಅಂತಂದರೆ, ಬಾಯ್ಲ್ ಮಾಡಿ ಕೊಡ್ಬೋದು, ಮತ್ತು ಉಪ್ಪು ಖಾರ ಆಗದಿಲ್ದಂಗೆ ಕೊಡಿ. ಆಮೇಲೆ ಅರಿಶಿನ ಹಾಕ್ಬಿಟ್ಟು ಕೊಡಬೇಕಾಗುತ್ತೆ. ಸ್ವಲ್ಪ ಓವರ್ ಕುಕ್ಡಾಗಿ ಮಾಡಿಬಿಟ್ಟು ಕೊಟ್ಟರೆ ಇನ್ನೂ ಒಳ್ಳೆಯದೇ. ಯಾವಾಗ ಮೀಡಿಯಮ್ ಕುಕ್ಕು ಇಲ್ಲಾಂತಂದರೆ ಈ ಮೂಳೆಯಲ್ಲಿ ಮಾಡ್ತೀರಾ ಆವಾಗ ಸ್ಪ್ರಿಂಟರ್ ಆಗಿ ಮೂಳೆ ಚುಚ್ಕೊಳ್ಳೋಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ನೋಡ್ಕೊಂಡು ಕೊಡಿ. ಚಿಕ್ಕ ಮಕ್ಕಳಿಗೆ ಆದಷ್ಟು ಮೂಳೆ ಅಂದರೆ ಬೋನ್ಲೆಸ್ಸೇ ಕೊಡಬೇಕು. ಕೊಟ್ಟರೆ ತುಂಬ ಒಳ್ಳೇದು. ಗೊತ್ತಾ, ನಿಮಗೂ ಗೊತ್ತಾಗಲ್ಲ ಏನು ಕೊಡ್ತೀರಾ ಅಂತ, ಅವುಗಳಿಗೂ ಗೊತ್ತಾಗಲ್ಲ. ಬೇಗ ತಿನ್ನಬೇಕು ಅಂತನೋ ಫುಡ್ ಇದರಿಂದನೋ ಅದು ತಿನ್ಬಿಡ್ತವೆ. ಆಮೇಲೆ ಆ ಮೂಳೆನ ಹರ್ಟ್ ಮಾಡಿದ್ರೆ ನಿಮಗೂ ಪ್ರಾಬ್ಲಮ್ಮು, ನಿಮ್ಮ ನಾಯಿಗಳಿಗೂ ಪ್ರಾಬ್ಲಮ್ಮು. ಸೊ ನೋಡ್ಕೊಂಡು ಹುಷಾರಾಗಿ ಕೊಡಿ. ಸೊ ಈಗ ಒಂದು ರಫ್ ಸ್ಕೆಚ್ ಗೊತ್ತಾಯಿತು ನಿಮಗೆ, ಏನೇನು ಫೀಡ್ ಮಾಡಿಸ್ಬೋದು, ಹೆಂಗೆ ಏನು ಅಂತ. ನೀವು ಇಷ್ಟನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ನಾನು ಚಿಕನ್ನು ಇನ್ಕ್ಲೂಡ್ ಮಾಡ್ತೀನಿ, ಮನೆ ಊಟನೂ ಇನ್ಕ್ಲೂಡ್ ಮಾಡ್ತೀನಿ, ಮತ್ತು ಕಿಬ್ಬಲ್ಸ್ನು ಇನ್ಕ್ಲೂಡ್ ಮಾಡ್ತೀನಿ. ಹೇಗೆ ಮಾಡಬೇಕು ಅಂತ ಅನ್ನೋದಾದರೆ, ಈಗ ನಾನು ಏನು ಹೇಳಿದ್ನೋ ಒಂದು ಚಾರ್ಟು ನೀವು ಒಂದು ಪ್ರಿಪೇರ್ ಮಾಡ್ಕೊಂಬಿಡಿ, ಇಷ್ಟೇ ಗ್ರಾಮ್ ಹಾಕಬೇಕು ಅಂತ. ಈಗ ಏನಾಗುತ್ತೆ, ಓವರ್ ವೆಯ್ಟು ಅಂಡರ್ ವೆಯ್ಟ್ ಆಗೋಂಥ ಸಾಧ್ಯತೆ ತುಂಬ ಕಮ್ಮಿ. ಮತ್ತು ಟೈಮು ಶೆಡ್ಯೂಲ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ನೀವು ಒಂದು 7 ಗಂಟೆಗೆ ಎದ್ದೇಳ್ತೀರಾ ಅಂತಂದರೆ 7:30 ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಒಂದಿನ 7 ಗಂಟೆಗೆ ಹಾಕೋದು, ನೆಕ್ಸ್ಟ್ನೇ ದಿನ 9 ಗಂಟೆ ಹಾಕೋದು, ಇವೆಲ್ಲ ಬಿಟ್ಬಿಡಿ. ನೆಕ್ಸ್ಟು ಒಂದು ಮೇಯ್ನು ಕಿಬ್ಬಲ್ಸನ್ನು ಸ್ಟಾರ್ಟರ್ಗಳನ್ನ ಯೂಸ್ ಮಾಡಿ ಮುಂಚೆ, ಅಂದರೆ 3 ಮಂತ್ಕಿನ ಒಳಗಡೆ ಇರೋಂಥಕ್ಕೆ. ಅದಾದಮೇಲೆ ಹೋಮ್ ಮೇಡ್ ಫುಡ್ಡಲ್ಲಿ ಈ ಥರ ಇನ್ಕ್ಲೂಡ್ ಮಾಡ್ಬೋದು, ಲಿವರ್ ಇನ್ಕ್ಲೂಡ್ ಮಾಡ್ಬೋದು, ಚಿಕನ್ ಇನ್ಕ್ಲೂಡ್ ಮಾಡ್ಬೋದು, ಎಲ್ಲ ಸ್ಮಾಲ್ ಕ್ವಾಂಟಿಟಿಲಿ ಮೊಸರನ್ನ ಈ ಥರ ಎಲ್ಲ ಇನ್ಕ್ಲೂಡ್ ಮಾಡಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ. ಜೊತೆಗೆ ಸಪ್ಲಿಮೆಂಟ್ಸು, ನೆಸಸರಿ ಸಪ್ಲಿಮೆಂಟ್ಸ್ ಅನ್ನೋದು ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ, ಕೆಲವೊಬ್ರು ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡಲ್ಲ. ನೀವು ಕೇಳಬೇಕು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆದರೆ ಏನು ಮಾಡಬೇಕು ಡಾಕ್ಟರ್, ಮಲ್ಟಿವಿಟಮಿನ್ ಇಮ್ಯೂನ್ ಸಿಸ್ಟಮ್ಗೆ ಏನು ಮಾಡಬೇಕು, ಮತ್ತು ಕೋಟಿಂಗ್ ಸಿರಪ್ಗಳಿಗೆ ಏನು ಮಾಡಬೇಕು ಅಂತೆಲ್ಲ ಕೇಳಿ ನೀವು ಸಜೆಷನ್ ಮಾಡಿಕೊಂಡು ತಿಳ್ಕೊಬೇಕಾಗುತ್ತೆ. ಮೇಯ್ನಾಗಿ ನೀವು ಮನೇಲಿ ಏನೇನು ತಪ್ಪು ಮಾಡ್ತೀರಾ ಅಂತಂದರೆ, ಓವರ್ ಫೀಡಿಂಗ್ ಮಾಡ್ತಿರ್ತೀರಾ, ಇಲ್ಲ ಅಂಡರ್ ಫೀಡಿಂಗ್ ಮಾಡ್ತಿರ್ತೀರಾ, ಇಲ್ಲ ಹಾಲನ್ನ ಹಾಕಿ ಹಾಳು ಮಾಡ್ತೀರಾ. ಹಾಲು ಹಾಕೋಕ್ಕೆ ಹೋಗ್ಬೇಡಿ. ಹಾಲು ಹಾಕಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಲಾಸ್ಟಲ್ಲೇ ಹೇಳಿದ್ದೀನಿ, ಒಂದ್ಸತಿ ನೋಡ್ಕೊಂಬನ್ನಿ. ಅದು ಎಷ್ಟೋ ಜನ ಒಪ್ಕೊಳ್ಳಲ್ಲ, ನಾನು ಹಾಲೇ ಹಾಕ್ತೀನಿ 20 ವರ್ಷ ಬೆಳೀತವೆ ಹಂಗೆ ಹಿಂಗೆ ಅಂತ. ಬಟ್ ಎಲ್ರಿಗೂ ಸೂಟೇಬಲ್ ಅಲ್ಲ, ನೋಡ್ಕೊಂಡು ಇದು ಮಾಡಿ ಅಂತ ಹೇಳ್ತಾ. ಜೊತೆಗೆ ಮೂಳೆ ಕೊಡಬೇಕಾದ್ರೆ ಓವರ್ ಕುಕ್ ಆಗಿರಬೇಕು, ಅಂಡರ್ ಕುಕ್ ಆಗಿರೋ ಮಾತ್ರ ಕೊಡೋಕೆ ಹೋಗ್ಬೇಡಿ. ಸ್ಪ್ಲಿಂಟರ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಅದಾದಮೇಲೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂತಂದರೆ, ಎಷ್ಟೋ ರಾಂಗ್ ಮೆಥಡಿಂದ ಎಷ್ಟೋ ಪಪ್ಪೀಸ್ಗಳು ಅಂಡರ್ ವೇಟ್ ಆಗಿರ್ಬೋದು, ಓವರ್ ವೇಟ್ ಆಗಿರ್ಬೋದು, ಈ ಥರ ಮಾಡ್ಕೊಂಡು ಅವ್ರ ಪಪ್ಪೀಸ್ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ ಈ ವಿಡಿಯೋನ, ನಿಮ್ಗೆ ಇಷ್ಟ ಆಗಿದೆ ಒಂದು ಕಮೆಂಟ್ ಹಾಕಿ, ನೀವೇನೇನು ತಪ್ಪು ಮಾಡಿದ್ರಿ ಅಂತ. ನೆಕ್ಸ್ಟು ಯಾವ ವಿಡಿಯೋ ಮಾಡಬೇಕಂತ ಕಮೆಂಟ್ ಹಾಕಿ. ಸೊ ಆ ವಿಡಿಯೋ ಮಾಡೋದಕ್ಕೆ ನನಗೂ ಒಂದು ಮೋಟಿವೇಶನ್ ಮತ್ತು ಕಂಟೆಂಟ್ ಸಿಗುತ್ತೆ.